ಹೇ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ನಿನ್ನೆ ನೈಟೆಲ್ಲ ಎಂಗೇಜ್ಮೆಂಟ್ ಮುಗೀತು. ಸೊ ಅದು ಲಾಸ್ಟ್ ವ್ಲಾಗ್ ಬರುತ್ತೆ ನೋಡಿ. ಈ ವ್ಲಾಗ್ ಏನಪ್ಪ ಅಂತಂದರೆ, ನಾವಿವತ್ತು ಬೆಳಗಾಮಲ್ಲಿ ಏನು ಫೇಮಸ್ ಇದೆ ಅದನ್ನು ಒಂದು ರೌಂಡ್ ನೋಡ್ಕೊಬರೋಣ ಅಂತ ಹೋಗ್ತಾ ಇದ್ದೀವಿ. ಸೊ ನಿಮ್ಗೆ ಆಲ್ಮೋಸ್ಟ್ ಬೆಳಗಾಮ್ದು 2-3 ವೀಡಿಯೋಸ್ ಸಿಗುತ್ತೆ. 2 ಎಂಗೇಜ್ಮೆಂಟ್ದು ಬರುತ್ತೆ, ತುಂಬಾ ಲಾಂಗ್ ಇದೆ ಎಂಗೇಜ್ಮೆಂಟ್ದು. ಸೊ ಅದನ್ನು ನಾವು 2 ಪಾರ್ಟ್ ಮಾಡ್ತಾಯಿದ್ದೀವಿ. ಇದು ಬಂದು ಲಾಸ್ಟ್ ವೀಡಿಯೋ ಬೆಳಗಾಮ್ದು. ಏನಪ್ಪ ಅಂತಂದರೆ, ಇಲ್ಲಿ ನಿಯರೆಸ್ಟಲ್ಲಿ ಏನು ಚೆನ್ನಾಗಿರೋ ಪ್ಲೇಸ್ ಇದೆ ನೋಡೋ ಅಂಥದ್ದು. ಸೊ ಆ ಪ್ಲೇಸಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ನಾವಷ್ಟೇ ಯಾಕೆ ನೋಡಬೇಕು, ನಿಮಗೂ ಕೂಡ ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ ಹೇಗಿರುತ್ತೆ ಅಂತ. ಈಗ ನಾನು ಈ ಡ್ರೆಸ್ಸಲ್ಲಿದ್ದೀನಿ. ಸೊ ನಾವಿನ್ನು ಫ್ರೆಶ್ ಅಪ್ ಆಗಿ ಇನ್ನೂ ಮಲ್ಕೊಂಡಿದ್ದಾರೆ ಎಲ್ಲರೂ. ಫ್ರೆಶ್ ಅಪ್ ಆಗಿ ಹೊರಡೋ ಅಷ್ಟರಲ್ಲಿ ತುಂಬ ಲೇಟ್ ಆಗುತ್ತೆ. ಸೊ ನೋಡೋಣ ಎಷ್ಟೊತ್ತಾಗುತ್ತೆ ಏನು ಅಂದ್ಬಿಟ್ಟು. ಸೊ ನಾನು ಎಲ್ಲೆಲ್ಲಿ ಹೋಗ್ತೀನಿ ನಿಮಗೂ ತೋರಿಸ್ಕೊಡ್ತೀನಿ. ಸೊ ಬನ್ನಿ ನೋಡೋಣ. ನಾವು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಹೊರಡೋ ಅಷ್ಟರಲ್ಲಿ ತುಂಬಾ ಲೇಟಾಗಿತ್ತು. ಸೊ ಲಗೇಜ್ ಎಲ್ಲ ಪ್ಯಾಕ್ ಮಾಡಬೇಕಿತ್ತಲ್ಲ, ಹಾಗಾಗಿ ತುಂಬಾ ಲೇಟಾಗಿತ್ತು. ತುಂಬ ಅಂತ ಅಂದರೆ ಒಂದು 11 ಆಗಿತ್ತು ಅನಿಸುತ್ತೆ ಮೇ ಬಿ ಟೈಮಿಂಗು. ಸೊ ಅಲ್ಲಿಂದ ಹೊರಡ್ತಾ ಇದ್ದೀವಿ. ಆಂಟಿಗೆ ತುಂಬಾ ಫೀಲ್ ಆಗ್ತಾಯಿದೆ, ನಾವೆಲ್ಲರೂ ಬಿಟ್ಟು ಬರ್ತಾ ಇದ್ದೀವಿ ಅಂದ್ಬಿಟ್ಟು. ಆಂಟಿ ಹೇಳ್ತಾಯಿದ್ರು, ನೀವೆಲ್ಲರೂ ಇದ್ದಿದ್ರೆ ಚೆನ್ನಾಗಿರ್ತಾಯಿತ್ತು, ಹೋಗ್ತಾ ಇದ್ದೀರಾ, ಹುಷಾರಾಗಿ ಹೋಗಿ ಬನ್ನಿ ಅಂತ ಹೇಳಿಬಿಟ್ಟು ಕಳಿಸ್ಕೊಟ್ರು. ಸೊ ಅಲ್ಲಿಂದ ನಾವು ಹೊರಟಿದ್ದು ಬಂದು ಸಿದ್ದು ಸರ್ ಇದ್ದಾರಲ್ಲ ಅವ್ರದ್ದು ತಮ್ಮನ ಮನೆಗೆ. ಸೊ ಆನ್ ದಿ ವೇ ಬರಬೇಕಾದ್ರೆ ಅಲ್ಲಿ ನಿಮಗೆ ಒಂದು ಫ್ಲ್ಯಾಗ್ ಕಾಣಿಸ್ತಾ ಇದೆ. ಈ ಫ್ಲ್ಯಾಗ್ ಬಗ್ಗೆ ತುಂಬಾ ವಿಚಾರ ಇದೆ ಮಾತಾಡಬೇಕಾಗಿರೋದು. ಏನಪ್ಪ ಅಂತ ಅಂದರೆ, ಈ ಫ್ಲ್ಯಾಗ್ನ ನಾವು ಇಂಡಿಯಾದ ಟಾಲೆಸ್ಟ್ ಫ್ಲ್ಯಾಗ್ ಅಂತಲೇ ಹೇಳ್ಬೋದು. ಹಾಗೆ ಈ ಫ್ಲ್ಯಾಗ್ 9600 ಸ್ಕ್ವೇರ್ ಫೀಟ್ನ ಏನೋ ಹೊಂದಿದೆ. ಹಾಗೆ ಇದ್ರದ್ದು ಪೋಲ್ ಬಂದು 110 ಮೀಟರ್ ಅಂದರೆ 110 ಮೀಟರ್ನ ಪೋಲ್ ಇದೆ ಇದು ಉದ್ದ. ಸೊ ನಿಜವಾಗ್ಲೂ ಇಷ್ಟು ದೊಡ್ಡದಿದೆಯಾ ಅಂತ ಫೀಲ್ ಆಯಿತು ನನಗೆ ನೋಡಿದ ತಕ್ಷಣ. ಬಟ್ ಅವ್ರು ಹೇಳಿದಾಗ ನಾನು ನಂಬಿರಲಿಲ್ಲ. ನಾನು ಕೂಡ ಸರ್ಚ್ ಮಾಡಿದೆ ಗೂಗಲಲ್ಲಿ ಎಷ್ಟಿದೆ ಇದು ಅಂತ ಹೇಳಿಬಿಟ್ಟು. ಆವಾಗಲೇ ನಾನು ಕೂಡ ನಂಬಿದ್ದು, ಅಲ್ಲಿವರೆಗೂ ನಾನು ನಂಬಿರಲಿಲ್ಲ. ಸೊ ಇದಕ್ಕೆ ಖರ್ಚಾಗಿರೋಂಥ ಹಣ ಬಂದು 1.6 crore ಖರ್ಚಾಗಿದೆ ಅಂತೆ. ಇದನ್ನು ರೆಡಿ ಮಾಡೋದಕ್ಕೆ 9600 ಸ್ಕ್ವೇರ್ ಫೀಟ್ ಆ್ಯಂಡ್ 110 ಮೀಟರ್ ಹೈಟ್ ಇರೋವಂಥ ಪೋಲ್ನ ರೆಡಿ ಮಾಡೋದಕ್ಕೆ ಇಷ್ಟು ಖರ್ಚಾಗಿದೆ ಅಂತ ಹೇಳಿದರು. ಸೊ ನಾವಲ್ಲಿಂದ ಬಂದು ಅವ್ರ ಮನೇಲಿ ಟೀ ಕುಡಿದು, ಮತ್ತು ನಾವು ಟೀ ಕುಡ್ದು ಆಚೆ ಬರೋಷ್ಟರಲ್ಲಿ ಆಟೋ ರೆಡಿ ಇತ್ತು. ಸೊ ಆಟೋ ಹತ್ಕೊಂಡ್ವಿ. ಸೊ ಅಲ್ಲಿಂದ ನಾವು ಹೊರಟಿದ್ದು ಶಿವಾಜಿ ಮಹಾರಾಜರ ಕಿಲ್ಲಾ ನೋಡೋದಕ್ಕೆ. ಸೊ ಕಿಲ್ಲಾ ಅಂದರೆ ಒಂದು ಕೋಟೆ. ಅವ್ರ ಕಾಲದಲ್ಲಿ, ಶಿವಾಜಿ ಮಹಾರಾಜರ ಕಾಲದಲ್ಲಿ ಅವ್ರ ಆಳ್ವಿಕೆ ನಡೆಸಿದಂತಹ ಒಂದು ಕೋಟೆ. ಸೊ ಅದಕ್ಕೆ ನಾವು ಅವರು ಕಿಲ್ಲಾ ಅಂತ ಹೇಳ್ತಾರಂತೆ. ಸೊ ನಾವು ಅದನ್ನು ಒಂದು ವ್ಯೂ ನೋಡ್ಕೊಂಡು ಬರೋಣ ಅಂತ ಹೇಳಿ ಹೊರಟಿದ್ವಿ. ನಾವಿವಾಗ ಕೋಟೆಗೆ ಎಂಟ್ರಿ ಆಗಿದ್ದೀವಿ. ಸೊ ಇಲ್ಲಿ ಸ್ಟೆಪ್ಸ್ ಇತ್ತು. ಸೊ ಸ್ಟೆಪ್ಸ್ನ ಹತ್ಕೊಂಡು ಹೋಗೋದಿರುತ್ತೆ. ಅಥವಾ ನೀವು ಸ್ಟೆಪ್ಸ್ ಹತ್ತೋಕ್ಕಾಗೋದಿಲ್ಲ ಅನ್ನೋದಿತ್ತಂದರೆ ಇದೇ ಥರನೇ ಫ್ಲ್ಯಾಟಾಗಿರುತ್ತೆ, ಬಟ್ ಹೈಟ್ ಇರುತ್ತೆ. ಹೋಗ್ತಾ ಹೋಗ್ತಾ ಇದು ಹೈಟ್ ಆಗುತ್ತೆ. ಸೊ ಅದನ್ನು ನೀವು ಮೂವ್ ಮಾಡ್ಬೋದು ಅದೇ ಥರನೇ. ಇಲ್ಲ ಸ್ಟೆಪ್ಸ್ ಹತ್ತೀನಿ ಅಂದರೆ ಸ್ಟೆಪ್ಸ್ ಕೂಡ ಹತ್ಬೋದು. ಬಟ್ ನಾವು ಸ್ಟೆಪ್ಸ್ ಹತ್ತಿಲ್ಲ, ಹಾಗೆ ಮೂವ್ ಆದ್ವಿ. ಮೇಲ್ಗಡೆ ಹೋದ್ವಿ. ಮತ್ತು ಸ್ಟೆಪ್ಸ್ನ ನೋಡಿದಾಗ ನಮಗೆ ಫೀಲ್ ಆಯಿತು, ಅಯ್ಯೋ ಇಷ್ಟೇ ಸ್ಟೆಪ್ಸ್ ಇದ್ದಿದ್ದು, ಸ್ಟೆಪ್ಸೇ ಹತ್ಬೋದಿತ್ತಲ್ಲ ಅಂತ ಹೇಳಿ ಫೀಲ್ ಆಯಿತು. ಬಟ್ ಇಳಿಬೇಕಾದ್ರೆ ನಾವು ಸ್ಟೆಪ್ಸ್ನೇ ಇಳ್ಕೊಂಡು ಬಂದ್ವಿ. ಬಟ್ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ವ್ಯೂ ಪಾಯಿಂಟ್ ಅಂತೂ ನೋಡಿ ನೀವೇ ಎಷ್ಟು ಅದ್ಭುತವಾಗಿದೆ ಅಂತಂದರೆ ವ್ಯೂ ನಿಜವಾಗ್ಲೂ ಒಂಥರ ಖುಷಿ ಆಯಿತು. ಒಂಥರ ಒಳ್ಳೆ ನೇಚರ್ನ ಅಪರೂಪಕ್ಕೆ ನೋಡ್ದಂಗೆ ಆಯಿತು. ಮತ್ತು ಇನ್ನೊಂದೇನಪ್ಪ ಅಂತ ಅಂದರೆ, ನಾವು ಎಲ್ಲಿಂದ ಎಲ್ಲಿಗೆ ಹೋದರೂ ನಮ್ಮ ಬ್ಯಾಂಗ್ಳೂರಲ್ಲಿ ಮನೆಗಳೇ ಕಾಣಿಸುತ್ತೆ ಹೊರತು ಏನು ಗ್ರೀನರಿ ನೇಚರ್ ಎಲ್ಲೂ ಕಾಣಿಸಲ್ಲ. ಬಟ್ ಈ ನೇಚರ್ನ ನೋಡಿದ್ರೆ ತುಂಬ ಅಂದರೆ ತುಂಬ ಖುಷಿಯಾಯಿತು. ಹಾಗೆ ಇಲ್ಲಿ ನಿಂತ್ಕೊಂಡು ನಾವು ಇನ್ನು ಝೂಮ್ ಮಾಡಿ ನೋಡಿದಾಗ ನಮಗೆ ಸುವರ್ಣಸೌಧ ಕೂಡ ಕಾಣಿಸ್ತು. ಅಲ್ಲೇ ಒಂದು ಟೆಂಪಲ್ ಕೂಡ ಇತ್ತು, ಶಿವನ್ ಟೆಂಪಲ್ಲು. ಸೊ ನೀವು ಕೂಡ ದರ್ಶನ ಮಾಡ್ಕೊಳ್ಳಿ ಶಿವಂದು. ನಾವಲ್ಲಿ ರೀಚ್ ಆದಾಗ ಸುಮಾರು 4 ಗಂಟೆ ಆಗಿತ್ತು. ಸೊ 4 ಗಂಟೆಗೆ ಈ ಥರ ಸ್ನೋ ಕಾಣಿಸ್ತಾ ಇತ್ತು. ಬಟ್ ಇನ್ನೂ ಟೈಮ್ ಆಗ್ತಾ ಇನ್ನೂ ಸ್ನೋ ಜಾಸ್ತಿ ಆಗುತ್ತೆ ಅಂತ ಹೇಳಿದರು ಅಲ್ಲಿ ಅವರು. ಆ್ಯಂಡ್ ಅದು ಮಾರ್ನಿಂಗ್ ಟೈಮಲ್ಲಿ ಹೋಗ್ತೀವಿ ಅಂತ ಅಂದರೆ ಸೇಮ್ ನಾವು ನಂದಿ ಹಿಲ್ಸ್ನ ಯಾವ ಥರ ವ್ಯೂ ನೋಡ್ಕೊಂಡು ಬರ್ತೀವಿ ಸೇಮ್ ಆ್ಯಸ್ ಇಟ್ ಈಸ್ ಇರುತ್ತೆ ಅಂತ ಹೇಳಿದ್ರು. ಬಟ್ ನಾವು ಮಾರ್ನಿಂಗ್ ಹೋಗಿರಲಿಲ್ಲ, ಈವ್ನಿಂಗ್ ಹೋಗಿದ್ರಿಂದ ಈ ಥರ ವ್ಯೂನ ನೋಡೋದಾಯಿತು. ಆದರೂ ತುಂಬಾ ಚೆನ್ನಾಗಿತ್ತು ವ್ಯೂ ಮಾತ್ರ. ನಾವು ಬೆಂಗಳೂರಿಂದ ಬಂದಿದ್ದೀವಿ. ಇದು ಒಂದು ಪ್ರೇಕ್ಷಣೀಯ ಸ್ಥಳವಾಗಿದೆ. ಬೆಳಗಾವಿಯಿಂದ ಒಂದು 15 ಕಿಲೋಮೀಟ್ರ್ ಆಗುತ್ತೆ. ನೀವು ಈ ಕಡೆ ಯಾವಾಗಾದರೂ ಬಂದರೆ ಮಿಸ್ ಮಾಡದೆ ನೋಡಿ, ತುಂಬ ಚೆನ್ನಾಗಿದೆ ಸ್ಥಳ. ಇದು ಶಿವಾಜಿ ಮಹಾರಾಜರು ಒಂದು ಕಾಲದಲ್ಲಿ ಆಳಿದ್ದು ಪ್ರದೇಶ. ಅದೇ ಕೋಟೆ ಕಟ್ಟಿದ್ದಾರೆ, ಇದಕ್ಕೆ ಕಿಲ್ಲಾ ಅಂತಾರೆ. ಶಿವಾಜಿ ಮಹಾರಾಜರ ಕಿಲ್ಲಾ ತುಂಬ ಚೆನ್ನಾಗಿದೆ, ನೋಡಿ ಎಂಜಾಯ್ ಮಾಡಿ. ಇದು ಪ್ಲೇಸ್ ಯಾವ ಪ್ಲೇಸ್ ಇದು? ಬೆಳಗಾವಿ ಜಿಲ್ಲೆ
ಅಲ್ಲಿಂದ ಒಂದು 15 ಕಿಲೋಮೀಟ್ರ್ ಮುಂದೆ ಬಂದರೆ ಎಳ್ಳೂರಿಂದ ಮುಂದೆ ಬಂದರೆ ನಮಗೆ ರಾಜಹಂಸಗಡ ಅಂತ ಬರುತ್ತೆ. ಇದು ಕೋಟೆಗೆ ರಾಜಹಂಸಗಡ ಶಿವಾಜಿ ಮಹಾರಾಜರು ಆಳಿದ ಕೋಟೆ ಪ್ರದೇಶ. ಬ್ಯಾಕ್ ಸೈಡ್ ವ್ಯೂ ಅಲ್ವಾ ಇದು? ಸಾರ್ಕಾಯ್ತು, ಸೂಪರ್. ಛತ್ರಪತಿ ಶಿವಾಜಿ ಮಹಾರಾಜ್, छत्रपति संभाजी महाराज की। ಸೊ ನಾವು ಅಲ್ಲೆಲ್ಲ ವ್ಯೂ ನೋಡ್ಕೊಂಡು ಬಂದು ಒಂದು ರೌಂಡ್ ಹಾಕ್ಕೊಂಡು ಕೂತ್ಕೊಂಡು ಸ್ನ್ಯಾಕ್ಸ್ ತೊಗೊಂಡು ಹೋಗಿದ್ವಿ, ತಿಂದ್ಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ಎಲ್ಲರೂ ಒಟ್ಟಿಗೆ. ಸೊ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ, ಈವ್ನಿಂಗ್ ಅಲ್ಲ, ಸೊ ಎಲ್ಲರೂ ಮಾತಾಡ್ತಾ ಸ್ವಲ್ಪ ಹೊತ್ತು ಕೂತಿದ್ದು ಮತ್ತೆ ಎದ್ದು ಹೊರಟ್ವಿ. ನೋಡಿ ಬೆಂಗಳೂರಲ್ಲೆಲ್ಲ ನಮ್ಮ ಹಳ್ಳಿ ಕಡೆ ಎಲ್ಲ ಎಮ್ಮೆಗಳು ಕಡಿಮೆ, ಸಂತೆ ಕಡಿಮೆ ಆಗಿದೆ. ಇಲ್ಲಿದೆ ಎಮ್ಮೆ ಸಂತೆ ಜಾಸ್ತಿ ಇದೆ. ಸೊ ಇಲ್ಲಿ ನೋಡಿ, ಇದನ್ನು ನೋಡೋದಕ್ಕೆ ಎಷ್ಟು ಖುಷಿ ಆಗುತ್ತೆ ಅಂತ ಅಂದರೆ, ನಮ್ಮ ಬೆಂಗಳೂರಲ್ಲಿ ಈ ಥರ ಯಾರಾದರೂ ಎತ್ಕೊಂಡು ಓಡಾಡ್ತಾರೆ ಏನ್ರಿ, ಎಷ್ಟು ಚೆನ್ನಾಗಿ ಹೋಗ್ತಾ ಇದ್ದಾರೆ ನೋಡ್ರಿ ಆಂಟೀಸ್ ಎಲ್ರೂ. ಸೊ ನಮ್ಮ ಬೆಂಗಳೂರಲ್ಲಿ ಎಲ್ಲ ವರ್ಕ್ ಅಂತ ಹೇಳಿ ಕಂಪನಿಗಳ್ಗೆ ಓಡಾಡ್ತಾರೆ ಹೊರತು ಈ ಥರದಲ್ಲಿ ಯಾರೂ ಓಡಾಡಲ್ಲ. ಸೊ ಹಾಗಾಗಿ ಅವ್ರನ್ನ ನೋಡಿದಾಗ ಒಂದು ಸ್ವಲ್ಪ ಖುಷಿ ಆಯಿತು ನನಗೆ. ಮತ್ತು ನಾವಲ್ಲಿಂದ ಮನೆಗೆ ಬರೋ ಅಷ್ಟರಲ್ಲಿ ಈವ್ನಿಂಗ್ ಆಗಿತ್ತು, 7 ಏನೋ ಆಗಿತ್ತು ಅನಿಸುತ್ತೆ ಮೇ ಬಿ. ಅವ್ರು ಬಂದು 7 ಆಗಿತ್ತಲ್ಲ, ಚಪಾತಿ ಮಾಡ್ಕೊಡ್ತೀನಿ, ನೀವು ಟ್ರೈನಲ್ಲಿ ಹೋಗ್ತಾನೆ ತಿನ್ಕೊಂಡು ಹೋಗಿ ಅಂತ ಹೇಳಿ ಬ್ಯುಸಿ ಆದರು ಕಿಚನಲ್ಲಿ ಹೋಗಿ. ಸರ್ ನಾನು ಮತ್ತು ಶ್ರೇನ್ವಿ ಇಬ್ಬರು ಕೂಡ ಆಟ ಆಡ್ತಾಯಿದ್ವಿ. ಶ್ರೇನ್ವಿ ನಾನು ಆಟ ಆಡಲ್ಲ ಅಂತ ನನ್ನ ಜೊತೆನಲ್ಲಿ ಬಂದಳು. ನಾನು ಆಡ್ತೀನಿ ಅಂತ ಹೇಳಿದ್ದಕ್ಕೆ ಇಲ್ಲ ನಾನು ಆಡಬೇಕು ಅಂತ ಹೇಳಿ ಅವಳು ಡ್ರೆಸ್ ಚೇಂಜ್ ಮಾಡೋಕೆ ಹೋಗ್ತಿದ್ದವಳು ಬಂದು ಹಿಂದೆ ಕೂತ್ಕೊಂಡ್ಳು. ಸೊ ಅವಳ ಜೊತೆಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಸೊ ಆಟ ಆಡಿಕೊಂಡು ಮತ್ತು ನಾವಲ್ಲಿಂದ ಹೊರಟ್ವಿ ರೈಲ್ವೆ ಸ್ಟೇಷನ್ಗೆ. ಸೊ ಅಲ್ಲಿಂದ ಆಟೋ ಬುಕ್ ಮಾಡಿರೋ ಆಲ್ರೆಡಿ ಸಿದ್ದು ಸರ್ ಇದ್ದಾರಲ್ವ, ಅವರ ತಮ್ಮ. ಸೊ ಅಲ್ಲಿಂದ ನಾವು ಹೊರಟ್ವಿ ರೈಲ್ವೆ ಸ್ಟೇಷನ್ಗೆ. ಫುಲ್ ಬೆಳಗಾಂ ಲೈಟಿಂಗಲ್ಲೇ ಮುಳುಗ್ತಾ ಇತ್ತು, ತುಂಬಾ ಚೆನ್ನಾಗಿತ್ತು. ಲೈಟಿಂಗಲ್ಲಿ ಮುಳುಗ್ತಾ ಇತ್ತು ಅಲ್ಲ, ಸಾರಿ, ಬೆಳಗ್ತಾ ಇತ್ತು, ತುಂಬಾ ಚೆನ್ನಾಗಿತ್ತು ಲೈಟಿಂಗ್ಸ್ ಎಲ್ಲನೂ. ಸೊ ನಾವು ಅಲ್ಲಿಂದ ಹೊರಟಾಗ ಆಲ್ಮೋಸ್ಟ್ 7:30 ಆಗಿತ್ತು ಅನಿಸುತ್ತೆ. ಅಲ್ಲಿ ಊಟ ಕೂಡ ಅಲ್ಲೇ ಮಾಡ್ಕೊಂಡ್ವಿ ನಾವು, ಯಾಕಂದರೆ ಟ್ರೈನಲ್ಲಿ ಹೇಗಿರುತ್ತೋ ಏನೋ ಗೊತ್ತಿಲ್ಲ, ಮತ್ತು ಅಲ್ಲಿ ಟಾಯ್ಲೆಟ್ಸ್ ಎಲ್ಲ ಸ್ಮೆಲ್ ಇರುತ್ತಲ್ಲ. ಸೊ ಹಾಗಾಗಿ ನಾವು ಊಟ ಎಲ್ಲ ಅಲ್ಲೇ ಮುಗಿಸ್ಕೊಂಡು ಹೊರಟಾಗ 7:30. ಮತ್ತು ಅಲ್ಲಿಂದ ರೋಡಲ್ಲಿ ಬರ್ತಾ ಇದ್ದು ಲೈಟಿಂಗ್ ಶೋ ಎಲ್ಲ ಇತ್ತಲ್ಲ, ಸೊ ಅದನ್ನೆಲ್ಲ ಒಂದು ವ್ಯೂ ನೋಡಿಕೊಂಡು ಅಲ್ಲಿಂದ ಬಂದ್ವಿ. ಅಲ್ಲಿ ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ 8 ಆಗಿತ್ತು. ಸೊ 8 ಆಗಿತ್ತಲ್ಲ, ಸೊ ಡ್ರಾಪ್ ಆದಮೇಲೆ ಅಲ್ಲಿ ಬೆಳಗಾಂ ಕುಂದ ಹಾಗೆ ಪೇಡ ಎಲ್ಲ ತೊಗೊಂಡು, ಫೇಮಸ್ ಇರೋದನ್ನು ಯಾಕೆ ಬಿಡಬೇಕಲ್ವಾ. ಸೊ ಬೆಳಗಾಂ ಕುಂದ ಫೇಮಸ್ ಅಲ್ಲ, ಸೊ ಹಾಗಾಗಿ ಬೆಳಗಾಂ ಕುಂದ ಪರ್ಚೇಸ್ ಮಾಡ್ಕೊಂಡ್ವಿ ರೈಲ್ವೆ ಸ್ಟೇಷನ್ ಹತ್ರ. ಹಾಗೆ ಅಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಗಬೇಕಲ್ಲ, ಟ್ರೈನ್ ಆಲ್ರೆಡಿ ಬಂದು ನಿಂತಿತ್ತು. ಹೋಗಿ ಎಲ್ಲ ನಮ್ಮ ಸೀಟ್ಸ್ಗೆ ನಾವು ಅಲಾಟ್ ಆಗೋದಕ್ಕೆ 8:30 ಆಯಿತು ಎಲ್ಲ ನಾವು ಟ್ರೈನ್ ಹತ್ತೋಷ್ಟರೊಳಗಡೆ. ಸೊ ಅಲ್ಲಿಂದ ನಾವು ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿಕೊಂಡು ಬ್ಯಾಕ್ ಟು ಬ್ಯಾಂಗ್ಳೂರ್. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಏನು ಮಾಡ್ತೀರಾ, ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್ ಬಾಯ್.